ಏ, ಯಾವುದು ದೃಶ್ಯವಾಗಿದೆ ಅಂದ್ರೆ ಅದು ಅಶಾಶ್ವತವಾದ್ದು ಅಂತ ಅರ್ಥ. ಅದೇ ಕಾರಣವಾಗಿ ಪುನರಾವೃತ್ತಿ ರಹಿತವಾದದ್ದು ಆಗಿದೆ ಯಾವುದಂದ್ರೆ ಮುಕ್ತಿಯ ಸುಖ. ಇಂಥ ಮುಕ್ತಿಯು ಬ್ರಹ್ಮ ಆತ್ಮರ ಏಕತ್ವ ಜ್ಞಾನದಿಂದ ಲಭ್ಯವಾಗುತ್ತದೆ. ಇದು ಯಾವುದರಿಂದ ಪ್ರಾಪ್ತಿ ಆಗ್ತದೆ ಅಂದ್ರೆ ಬ್ರಹ್ಮವಿದ್ಯೆಯಿಂದ ಪ್ರಾಪ್ತವಾಗುತ್ತದೆ ವಿನಃ ವೇದಗಳಲ್ಲಿ ಹೇಳಿರುವಂತ ಕರ್ಮದಿಂದ ಇದು ಪ್ರಾಪ್ತಿ ಆಗೋದಿಲ್ಲ. ಆ ಕಾರಣ ಬ್ರಹ್ಮವಿದ್ಯಾ ಅನ್ನುವಂಥದ್ದು ಸಂಪದ್ರೂಪ ಸಮುದ್ರ ಅಂತ. ಆ ಸಮುದ್ರವೆಂಬ ತರಂಗದಲ್ಲಿ ಸ್ವರ್ಗಲೋಕ ಸಂಪತ್ತೆಂಬುದು ನಿಸ್ಸಾರವಾದ ಗುರುಳೆ ಇದ್ದಂಗಂತ. ಸಮುದ್ರದಲ್ಲಿ ತರಂಗ ಗುರುಳೆ ಇದ್ದಂಗ, ಆದ್ರೆ ಸಮುದ್ರ ಇದ್ದಂಗ ಜ್ಞಾನ ಅಂತ. ಯಾಕಂದ್ರೆ ತೋರ್ತಾವ ಮತ್ತೆ ಇವು ನಾಶ ಆಗ್ತಾವ್ರಿ. ಗುರುಳೆಗಳು ತೋರ್ತಾವ, ನಾಶ ಆಗ್ತಾವ. ಸಮುದ್ರವಾದ್ರೆ ಅವಿನಾಶಿ ಆದದ್ದು. ಬ್ರಹ್ಮಜ್ಞಾನ ಅನ್ನುವಂಥದ್ದು ಅವಿನಾಶಿ ಆಗಿರ್ತಕ್ಕಂಥದ್ದು, ಶಾಶ್ವತವಾಗಿರ್ತಕ್ಕಂಥದ್ದು. ಅದರಲ್ಲಿ ತೋರುವ ಗುರುಳೆಗಳು ಅಶಾಶ್ವತವಾದವು. ಅದರಂತೆ ಸ್ವರ್ಗಲೋಕಾದಿ ಸುಖಗಳು ಏನಾವ, ಉತ್ತಮ ಕರ್ಮಗಳನ್ನ ಮಾಡಬಹುದಲ್ಲ, ಅದೇ ಬಹಳ ಶ್ರೇಷ್ಠ ಅಂತ ಅನ್ಕೊಂಡ್ರೆ ವಿಚಾರ ಮಾಡಲಾದ ಶ್ರೇಷ್ಠ ಆಗ್ಯದಪ್ಪ. ವಿಚಾರ ಮಾಡಿದ್ರೆ ಬ್ರಹ್ಮಜ್ಞಾನದಲ್ಲಿ ಇವೆಲ್ಲವೂ ಕನಿಷ್ಠವಾದವುಗಳೇ. ಆ ಕಾರಣ ಬ್ರಹ್ಮಜ್ಞಾನವನ್ನು ಅಲ್ಲಗೆಳೆದು ಸ್ವರ್ಗ ಸುಖಕ್ಕೆ ಸಾಧನವಾದ ಕರ್ಮವೇ ಶ್ರೇಷ್ಠವೆಂದು ಹೇಳುವವನು ಸೊಳ್ಳೆಗೆ ಸಮಾನವೆಂಬ ಭಾವ. ಅವನ ಆನೆ ಅಲ್ರಿ, ಒಂದು ಸೊಳ್ಳೆ ಇದ್ದಂಗಂತ. ಅದಕ್ಕೆ ಮಸಕವೇ ಕೇಳು, ಸ್ವರ್ಗ ಸುಖ ಪ್ರಾಪ್ತಿಗಾಗಿ ನೀನೆಸಗುವ ಎಸಗುತಿಹ ಯಜ್ಞಂ ಪಶುವಧೆಯ ಕರ್ಮದಿಂ ವಶವರ್ತಿ ಎನಿಪದದು ನಿತ್ಯವಲ್ಲ. ಅದು ನೀಚ ಜಾತಿಯ ಮಾನವಂ ಹೆಸರು ಮೆಟ್ಟಿದ ಕೆರವಿನ ಧೂಳಿಯಂ ಪೋಳುವುದು. ಹುಸರಲ್ಲೇನು ಅಂದ್ರು, ಏನ್ ಹೆಚ್ಚಿಗೆಳಲಿ ಆ ಸ್ವರ್ಗ ಸುಖವು ಮೋಕ್ಷದ ಸೌಖ್ಯ ಸುಖ. ಸ್ವರ್ಗದ ಸುಖವು ಮೋಕ್ಷದ ಸುಖಕ್ಕಿಂತ ಸುಖ ಸುಶರಧಿಯಲ್ಲೊಂದು ತುಂತುರಕ್ಕೆ ಸಮವಾಗುವುದು ಅನುಭವದನ್ನು ತಿಳಿದು ನೋಡಿ ಅಂತ ಹೇಳ. ಅದಕ್ಕೆ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಜ್ಞಾನ ದೇವತೆ ಕೈವಲ್ಯಂ. ಆ ಒಂದು ಕೈವಲ್ಯವನ್ನ ಪಡೆದಂತ ಪುಣ್ಯಜೀವಿ ಯಾವಾಗಲೂ ಮತ್ತೆ ಕರ್ಮಗಳನ್ನ ಮಾಡಿ ಅನಿತ್ಯವಾದ ಭೋಗಗಳ ಅಪೇಕ್ಷೆಯನ್ನು ಮಾಡೋದಿಲ್ಲ. ಇಲ್ಲ ಅದಕ್ಕಿಂತ ಇದು ಬಹಳ ಚಲೋ ಅಂದ್ರೆ ನೀನು ಒಬ್ಬ ನೊಣವಿದ್ದಂತೆ ಅಂದ್ರ ಅವ್ರು. ಕಾರಣ ಈ ಸೂತ್ರದಲ್ಲಿ ಶ್ಲೋಕದಲ್ಲಿ ಕರ್ಮದ ಫಲಕ್ಕೆ ಅಧೋಗತಿ ಅಂತಲೂ ಕರ್ಮಿಯು ದೋಮಾರಿಗೆ ಸಮಾನವೆಂತಲೂ ದ್ವಾಮಿ ಅಂತ. ದೋಮಾರಿ ಅಂದ್ರೆ ದ್ವಾಮಿಗಳ ಸಮಾನ. ಬ್ರಹ್ಮಜ್ಞಾನವು ಚಿರಮುಕ್ತಿ ಸಂಪತ್ತಿಗೆ ಕಾರಣವೆಂದು ಹೇಳಿ, ಆದರೆ ಕರ್ಮಿಯೇ ಆಗಲಿ ಜ್ಞಾನಿಯೇ ಆಗಲಿ ಎಲ್ಲರೂ ಶರೀರಧಾರಿಗಳಾಗಿಯೇ ತೋರುತ್ತಾರೆ ಗುರುವೇ. ಜ್ಞಾನಿಗಳು ಶರೀರ, ಕರ್ಮಿಗೂ ಶರೀರ. ಇವರೆಲ್ಲರೂ ಕೊನೆಗೊಂದು ದಿವಸ ಶರೀರವನ್ನು ಬಿಡುವವರಾಗಿರುತ್ತಾರೆ. ಕರ್ಮ ಮಾಡಿದವನು ಒಂದ್ ದಿವಸ ಶರೀರ ಬಿಡಬೇಕು,
ಸತ್ಕರ್ಮ ಮಾಡಿದವನು ಬಿಡಬೇಕು, ಪಾಪದ ಕರ್ಮ ಮಾಡಿದವನು ಬಿಡಬೇಕು, ಪುಣ್ಯ ಕರ್ಮವನ್ನು ಮಾಡಿದ ಬಿಡಬೇಕು, ಅಜ್ಞಾನಿ ದೇಹ ಬಿಡಬೇಕು, ಜ್ಞಾನಿಯು ದೇಹ ಬಿಡಬೇಕು, ಕೊನೆಗೆ ಒಂದು ದಿನ ಅಂದ್ರು. ಎಲ್ಲರೂ ಬಿಡೋದಲ್ರಿ. ಇವರು ಶರೀರ ಬಿಟ್ಟ ಮೇಲೆ ಜ್ಞಾನಿ ಶರೀರ ಬಿಡ್ತಾನ್ರಿ, ಕರ್ಮಿಯೂ ಶರೀರ ಬಿಡ್ತಾನ, ಯಜ್ಞ ಯಾಗ ಮಾಡಿದವನು ಶರೀರ ಬಿಡ್ತಾನ, ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಬ್ರಹ್ಮಜ್ಞಾನಿ ಶರೀರ ಬಿಡ್ತಾನ. ಇವರು ಶರೀರ ಬಿಟ್ಟ ಮೇಲೆ ಈತನು ಸ್ವರ್ಗಕ್ಕೆ ಹೋದನು, ಈತನು ಮುಕ್ತನಾದನು ಎಂಬುದನ್ನು ಹೇಗೆ ತಿಳಿಯಬೇಕು? ಸ್ವರ್ಗಕ್ಕೆ ಇವನು ಹೋದ, ಇವನು ಮತ್ತೆ ಇನ್ನೊಂದು ಲೋಕಕ್ಕೆ ಹೋದ, ಇವನು ಮುಕ್ತನೇ ಆದಂತ ಹೇಗೆ ತಿಳಿಬೇಕು ಅಂದರೆ, ಮುಕ್ತ ಪುರುಷನು ಪ್ರಾಣವನ್ನು ಬಿಡುವುದು ಹೇಗೆ, ಮತ್ತೆ ಸ್ವರ್ಗಕ್ಕೆ ಹೋಗುವವನು ಪ್ರಾಣ ಬಿಡುವುದು ಹೇಗೆ? ಎಲ್ಲರೂ ಸಾಯ್ತೀವಿ, ಎಲ್ಲರೂ ಪ್ರಾಣ ಬಿಡುತ್ತವಲ್ಲ ಮನೆಗೆ. ಇಂಥವನು ಮುಕ್ತ, ಪ್ರಾಣ ಬಿಟ್ಟ ಮೇಲೆ ಇವನೇ ಮುಕ್ತ ಅಂತ ತಿಳಿಯೋದು ಹೇಗೆ? ಈ ಜೀವಿ ಮತ್ತೆ ಸ್ವರ್ಗ ಲೋಕ ಹೋಗ್ತಾರ ಎಂಬುದು ತಿಳಿಯುವುದು ಹೇಗೆ? ಸ್ವರ್ಗಕ್ಕೆ ಹೋಗುವನು ಪ್ರಾಣವನ್ನು ಬಿಡುವುದು ಹೇಗೆ? ಮುಕ್ತನು ಪ್ರಾಣವನ್ನು ಬಿಡುವುದು ಹೇಗೆ ಎಂಬ ಪ್ರಶ್ನೆಗೆ ಈ 114ನೇ ಸೂತ್ರದಲ್ಲಿ ಉಪದೇಶವನ್ನು ಮಾಡ್ತಾರೆ. ಅದರ ಭಾವಾರ್ಥ ಹೇಗೆ ಅಂದ್ರೆ, ಮುಕ್ತ ಪುರುಷನಾದ ಜ್ಞಾನಿಗೆ ಅವನಿಗೆ ಆರೂಢ ಅಂತಾರ. ಆ ಆರೂಢನಿಗೆ ಪ್ರಾಣ ತ್ಯಾಗ ಮಾಡುವ ಸಂದರ್ಭದಲ್ಲಿ ಯಾವ ವಿಧಿ ಇಲ್ಲ, ನೇಮಿಲ್ಲ, ಹೇಗೆ ಪ್ರಾಣ ಬಿಡಬೇಕಂತ ಯೋಚನೆ ಇರೋದಿಲ್ಲ. ಪ್ರಾಣ ತ್ಯಾಗ ವಿಧಿ ಇರುವುದಿಲ್ಲವೆಂತಲೂ ಯಾರಿಗಿರಿ? ಆರೂಢನಿಗೆ. ಆದ್ರೆ ಮುಮುಕ್ಷು ಅಭ್ಯಾಸಿ ಅನುಭವಿ ಯಾರಲ್ಲಮ್ಮ, ಇವರಿಗೆ ಪ್ರಾಣವನ್ನ ಬಿಡುವಂತ ಸಮಯದಲ್ಲಿ ವಿಧಿ ಉಂಟಂತ, ಒಂದು ನೇಮ ಆದವರಿಗೆ. ಆರೂಢನಿಗೆ ಯಾಕ ನೇಮ ಇಲ್ಲ, ಮುಮುಕ್ಷ ಅಭ್ಯಾಸ ಅನುಭವಿಗೆ ಯಾಕ ನೇಮ, ಯಾವ ನೇಮದಿಂದ ಅವರು ದೇಹ ತ್ಯಾಗವನ್ನು ಮಾಡ್ತಾರ ಅನ್ನುವಂತ, ದೇಹ ತ್ಯಾಗ ಮಾಡಿದ ನಂತರ ಅವ್ರಿಗೆ ಯಾವ್ಯಾವ ಸಂಸ್ಕಾರ ಅನ್ನುವಂಥದ್ದನ್ನ ಈ 114ನೇ ಶ್ಲೋಕದಲ್ಲಿ ಹೇಳ್ತಾರಮ್ಮ. ಅದು ಸ್ವಲ್ಪ ವಿಚಾರ ಮಾಡೋಣ ಇವತ್ತು, ಸಣ್ಣದಾದ. ಅದೇನಂದ್ರೆ, ದೇಹ ತ್ಯಾಗದಲ್ಲಿ ಜ್ಞಾನಿಗಳಿಗೆ ಯಾವ ವಿಧಿ ಇಲ್ಲ ನೋಡ್ರಿ, ಯಾವ ವಿಧಿ ಇಲ್ಲ, ನೇಮಿಲ್ಲ. ಹೀಗೆ ಅವನು ಪ್ರಾಣ ಬಿಡಬೇಕು. ಜ್ಞಾನಿ ಅಂದ್ಮೇಲೆ ಹಿಂಗ್ಯಾಕ್ ಸತ್ತ, ಹಂಗ್ಯಾಕ್ ಸತ್ತ, ಅವನು ಪ್ರಾಣ ಅಲ್ಲಿ ಹೋಗ್ಬೇಕಾಯ್ತು, ಇಲ್ಲಿ ಹೋಗ್ಬೇಕಾಗಿತ್ತು ಅಂತ ನಮ್ಮ ವಿಚಾರ, ಸಾಮಾನ್ಯರ ವಿಚಾರ. ಶಾಸ್ತ್ರ ಕೇಳಿದ್ರೆ ಗೊತ್ತಾಗ್ತದ ಜ್ಞಾನಿಯ ವಿಚಾರ. ಅದಕ್ಕೆ ಇಲ್ಲಿ ಹೇಳ್ತಾ ಬಂದ್ರು, ಏನಂದ್ರೆ ಲೋಕವಾಪ್ತೆ ಮುಮುಕ್ಷೋ ಇಮ ರುಚಿ ತಪನ್ ಖ್ಯಾಸಿನ ಬ್ರಹ್ಮಾನಂದೇ ಸನ್ಯಾಸಂ ಯೋಗ ಶಕ್ತ್ಯ ಸ್ಮಠಣಂ ಅನುಭವೇ ಪ್ರಾಣ ನಿರ್ಯಾಣ ಕಾಲೆ, ಅಂದ್ರೆ ಪ್ರಾಣ ಬಿಡುವ ಕಾಲದಲ್ಲಿ ಕಾಶಾಂ ಚಾಂಡಾಲ ವಾಟ್ಯಾಂ ಭಜಿತು ಸಹ ತೋ ಮೃತಿಂ ಜ್ಞಾನತಃ ಅಜ್ಞಾನತಃ ವಾ ನ ಆರೂಢ ನೋ ಮೃತ ಸ್ಯಾತ್ ವಪು
ಹಸು ನಯನೆ ಧೀ ಯುಗತ್ವಾತ್ ನ ಯಶ್ಯ ಅಂತ ಶ್ಲೋಕವನ್ನು ಹೇಳಿ ಅದರ ಭಾವಾರ್ಥ ಏನಂದ್ರೆ ಲೋಕಾಂತರ ಪ್ರಾಪ್ತಿ ದಶೆಯಿಂದ ಪ್ರಾಣ ಬಿಡುವ ಕಾಲದಲ್ಲಿ ಮುಮುಕ್ಷುವು ಚಂದ್ರನಾಡಿಯಲ್ಲಿ ಅಂತು. ಇವು ಕಂಡು ಹಿಡ್ಲಿಕ್ ಬರ್ತದಮ್ಮ. ಲೋಕಾಂತರ ಪ್ರಾಪ್ತಿಯ ಕಾರಣದಿಂದ ಪಡಿಬೇಕು ಎನ್ನುವ ದಶೆಯಿಂದಂದ್ರೆ ಕಾರಣದಿಂದ ಪ್ರಾಣ ಬಿಡುವ ಕಾಲದಲ್ಲಿ ಮುಮುಕ್ಷು ಚಂದ್ರನಾಡಿಯಲ್ಲಿ ಪ್ರಾಣ ಹೋಗ್ತಾವ. ಚಂದ್ರನಾಡಿ ಅಂದ್ರೆ ನಮ್ಮ ನಾಸಿಕ ಅಂದ್ರೆ ಮೂಗು. ಆ ಮೂಗಿನಲ್ಲಿ ಅತಿ ಮುಖ್ಯವಾದ 3 ನಾಡಿಗಳು. ಎಡಗಡೆ ಇರುವಂತದ್ದು ಚಂದ್ರನಾಡಿ, ಬಲಭಾಗದಲ್ಲಿ ಇರುವುದು ಸೂರ್ಯನಾಡಿ, ಆಧಾರ ಚಕ್ರದಿಂದ ಬ್ರಹ್ಮರಂಧ್ರವಾಗಿರ್ತಕ್ಕಂಥದ್ದು ಅದು ಬ್ರಹ್ಮನಾಡಿ ಅಂತ ಬರೀತಾರೆ. ಚಂದ್ರನಾಡಿ, ಸೂರ್ಯನಾಡಿ, ಸುಷುಮ್ನ ನಾಡಿ ಅಂತ ಅದಕ್ಕೆ ಹೆಸರು. ಇವನು ಚಂದ್ರನಾಡಿಯಲ್ಲಿ ಬಿಡ್ತಾನಮ್ಮ ಲೋಕ ಪ್ರಾಪ್ತಿಗಾಗಿ. ಇವನು ಸ್ವರ್ಗಕ್ಕ ಹೋದಂತ ತಿಳ್ಕೊಬೇಕು ಬರ್ತಾವ. ಅಭ್ಯಾಸ ಶ್ರವಣ ಮಾಡಿದವನು ಅಲ್ಲಿಗೆ ಹೋಗ್ತಾನೆ ಶರೀರ. ಅಭ್ಯಾಸವು ದೃಢ ಆಗಿತ್ತಂದ್ರೆ ಸೂರ್ಯನಾಡಿಯಲ್ಲಿ ಮತ್ತು ಅನುಭವಿಯು ಬ್ರಹ್ಮರಂಧ್ರದಲ್ಲಿ. ಅನುಭವಿ ಪ್ರಾಣ ಎಲ್ಲಿರ್ತಾವ ಬ್ರಹ್ಮರಂಧ್ರದಲ್ಲಿ. ಯಮಾದಿ ಯೋಗ ಶಕ್ತಿಯಿಂದ ಸ್ಮೃತಿಯು ಚೆನ್ನಾಗಿರುತ್ತದೆ. ಅಲ್ಲಿ ಬ್ರಹ್ಮದಲ್ಲಿ ಸ್ಮೃತಿ ಇರ್ತದ. ಸ್ಮೃತಿ ಅಂದ್ರೆ ನೆನಪು. ಯಾವ ನೆನಪು? ನಾನು ಆತ್ಮನಿದ್ದೆ ಎಂಬ ನೆನಪು. ನಾನು ಆತ್ಮ ಬ್ರಹ್ಮನಿದ್ದೆ ಎಂಬ ನೆನಪಿಡಿಬೇಕಲ್ರಿ. ಹೀಗೆ ಆರೂಢ ಮಾತ್ರ ಕಾಶಿಯಲ್ಲಾಗಲಿ ಚಾಂಡಾಲರ ಬೀದಿಯಲ್ಲಾಗಲಿ ಮತ್ತು ಅರಿವಿನಿಂದಾಗಲಿ ಮರೆವಿಯಿಂದಾಗಲಿ ಶರೀರವನ್ನು ಬಿಟ್ಟರೂ ಆತನು ಸತ್ತವನಲ್ಲ, ಆತ ಸಾಯುವನಲ್ಲ. ಎಲ್ಲಮ್ಮ ಕಾಶಿಯಲ್ಲಾಗಲಿ ಚಾಂಡಾಲರ ಬೀದಿಯಲ್ಲಾಗಲು ಕಟಕರ ಓಣಿಯಲ್ಲಾಗಲಿ ಮತ್ತು ಅರಿವಿನಿಂದ ಅಂದ್ರೆ ತನ್ನ ತಿಳಿವಿನಿಂದಾಗಲಿ ಸ್ಮರಣೆಯಿಂದಾಗಲಿ ವಿಸ್ಮರಣೆಯಿಂದಾಗಲಿ ಆತ ಯಾವ ಕ್ಷಣದಲ್ಲಿ ಶರೀರ ಬಿಟ್ಟರೂ ಕೂಡ ಆತನು ಸತ್ತವನಲ್ಲ. ಏಕೆಂದರೆ ಆ ಜ್ಞಾನಿಯ ಬುದ್ಧಿಯು ಬ್ರಹ್ಮಾಕಾರವಾಗಿ ವ್ಯಾಪಕವಾಗಿರುತ್ತದೆ. ಆ ಬುದ್ಧಿ ಬ್ರಹ್ಮಾಕಾರವಾಗಿರುತ್ತದಮ್ಮ. ಅವನ ಚಿತ್ತವು ದೇಹ ಪ್ರಾಣ ನೇತ್ರಾದಿಗಳು ಇರುವುದಿಲ್ಲ. ಅವನ ಮನಸ್ಸು ದೇಹದಲ್ಲಿಲ್ಲ, ಪ್ರಾಣದಲ್ಲಿಲ್ಲ. ನೇತ್ರ ಅಂದ್ರೆ ಯಾವ ಜ್ಞಾನೇಂದ್ರಿಯಗಳು ಇಲ್ಲ. ಎಲ್ಲಿ ಆದಂತ ತನ್ನ ಸ್ವರೂಪದಲ್ಲಿ ಆದನು. ಹಾಗಾಗಿ ಶರೀರ ಸಹಿತರಾದವರೆಲ್ಲರೂ ಕಾಲಕ್ಕೆ ಅನುಸಾರವಾಗಿ ಶರೀರ ಬಿಡುವುದು ಸಹಜ, ಅದು ಮತ್ತು ನಿಜ. ಅದರಂತೆ ದೇಹದ ಹೊರ ಒಳಗೆ ಹೆಡೆಯಾಡುವ ಪ್ರಾಣದ ಚಲನೆಯು ನಿಂತಾಗ ಸತ್ತನೆಂಬುದು ಲೋಕ ಪ್ರಸಿದ್ಧವಾದ ಅನುಭವ. ಯಾವಾಗ ಸತ್ತ ಅಂತ ಹೇಳ್ತಮ್ಮ? ಪ್ರಾಣದ ಶ್ವಾಸ ಉಚ್ಛ್ವಾಸ ನಿಂತಾಗ ಸತ್ತ ಅಂತ ಹೇಳ್ತೀವಿ. ಸತ್ತನೆಂದರೆ ಜೀವನು ಭೌತಿಕ ಶರೀರ ಸಂಬಂಧವನ್ನು ಬಿಟ್ಟು ಪ್ರಾಣದ ಒಡಗೂಡಿ
ತನ್ನ ಕರ್ಮದಂತೆ ಹ್ಮ್ ಸ್ವರ್ಗ ನರಕ ಮುಂತಾದ ಲೋಕಗಳಲ್ಲಿ ಹೋಗುತ್ತಾನೆ. ಇದು ಜಗತ್ತಿನ ನಿಯಮ. ಅವರವರ ಸಂಸ್ಕಾರ ಕರ್ಮಗಳು ಪ್ರಾಣ ಏನ್ ಮಾಡ್ತಂದ್ರೆ ಸ್ಥೂಲವಾದ ದೇಹವನ್ನು ಬಿಟ್ಟು ಆ ಪ್ರಾಣದ ಜೊತೆಗೂಡಿ ಈ ಮನಸ್ಸಿನ ಸಂಸ್ಕಾರ ಅನ್ನುವಂಥದ್ದು ಆಯಾ ಲೋಕಕ್ಕ ಹೋಗ್ತದ ಮತ್ತೆ ಬರ್ತದ. ಇದಕ್ಕೆ ಜೀವನ ಕರ್ಮಗಳಂದೀವಿ ನಾವು. ಹಾಗೆ ಹೋಗುವುದರಲ್ಲಿ ಆಯಾ ಜೀವಿಗಳಲ್ಲಿ ತಾರತಮ್ಯ ಉಂಟು ಅಂತ. ಪ್ರತಿಯೊಬ್ಬ ಮಾನವರ ಕರ್ಮಿನೇ ಮುಮುಕ್ಷೆ ಆಗಿರ್ಲಿ, ಅಭ್ಯಾಸಿ ಆಗಿರ್ಲಿ, ಅನುಭವಿ ಆಗಿರ್ಲಿ, ಎಲ್ಲರೂ ಸಮಾನವಾಗಿಲ್ಲ, ಸಮವಾದ ಲೋಕಗಳಿಗೆ ಹೋಗುವರಲ್ಲ. ಹೇಗೆಂದರೆ ಮುಮುಕ್ಷುವು ಚಂದ್ರನಾಡಿಯಲ್ಲಿಯೂ ಅಭ್ಯಾಸಿಯಾದವನು ಸೂರ್ಯನಾಡಿಯಲ್ಲಿಯೂ ಅನುಭವಿಯು ಬ್ರಹ್ಮರಂಧ್ರದಲ್ಲಿಯೂ ಮರಣ ಕಾಲದಲ್ಲಿ ತಮ್ಮ ಲಕ್ಷ್ಯನ್ನು ಇಟ್ಟಿರ್ಬೇಕಂತ. ಯಾಕಂದ್ರೆ ದೇಹ ತ್ಯಾಗ ಮಾಡುವಾಗ ನಮ್ಮ ವಾಸನೆ ಹೇಗಿರ್ತಾವ ಅದೇ ಪ್ರಕಾರ ಹುಟ್ಟುವರಂತ ಭಗವದ್ಗೀತೆಯ ಪ್ರಮಾಣವ. ನಾವ್ ಹೆಂಗ್ ಬೇಕಂಗ ದೇಹ ಬಿಟ್ಟು ಅಂದ್ರೆ ಎಲ್ಲಿಗೆ ಹೋಗೋದಿಲ್ಲ ನಾವು. ನಮ್ಮ ಪಾಲಿಗೆ ಸ್ವರ್ಗನೂ ಇಲ್ಲ, ಬ್ರಹ್ಮಲೋಕ ಇಲ್ಲ, ಇನ್ನೊಂದಿಲ್ಲ. ಮತ್ತೆ ಏನಿಲ್ಲ ಅಂದ್ರೆ ಮುನ್ಸಿಪಾಲಿಟಿ ಅವರು ಯಾರು ಸಂಬಂಧವಿಲ್ಲಂತ ಯಾವುದೇ ಹಣವನ್ನ ಅದು ಯಾರ ಪಾಲಿಗೆ ಅಂದ್ರೆ ಮುನ್ಸಿಪಾಲಿಟಿ ಸಂಬಂಧ. ಅದು ಮುನ್ಸಿಪಾಲಿಟಿಗೆ ಅಲ್ರಿ. ಯಾಕಂದ್ರೆ ಅನಿವಾರ್ಯವಾಗಿ ಅದೊಂದು ಲಾಸ್ಟ್ ಅದು. ಅವ್ನಿಗೆ ತಂದವರು, ನಿನ್ನವರು, ಸಂಬಂಧಿಕರು ಯಾರನಿದ್ರೆ ಅವ್ರ ಪಾಲಾಗ್ತದ. ಮತ್ತೆ ಇಷ್ಟ್ಯಾವುದೇ ಒಂದು ಸಾಧನೆ ಮಾಡಲು ಸುಮ್ನೆ ಪ್ರಾಣ ಹೋಯ್ತು ಅಂದ್ರೆ ಯಮಲೋಕದ ಪಾಲಂತ, ನರಕಲೋಕದ ಪಾಲದು. ಇಲ್ಲ ಅಂದ್ರೆ ವ್ಯತ್ಯಾಸ ಆಗ್ತದಂತ. ಆ ಕಾರಣ ಮರಣ ಕಾಲದಲ್ಲಿ ತಮ್ಮ ಲಕ್ಷ್ಯವನ್ನು ಇಟ್ಟಿರ್ಬೇಕು ನೋಡ್ರಿ ಎಂಬ ವಿಧಿಯು ಶಾಸ್ತ್ರ ಪ್ರತಿಪಾದಿತವಾಗಿದೆ. ಚಂದ್ರ ಸೂರ್ಯನಾಡಿಯಲ್ಲಿ ಚಿತ್ತವನ್ನಿಟ್ಟು ಸ್ಮೃತಿಯಿಂದ ಪ್ರಾಣ ಬಿಡುವುದು, ನೆನಪಿನಿಂದ ಪ್ರಾಣ ಬಿಡುವುದು ಸ್ವರ್ಗ ಲೋಕಕ್ಕೆ ಗಮಿಸುತ್ತಾರೆ. ಅವರು ಸ್ವರ್ಗ ಲೋಕಕ್ಕೆ ಹೋಗ್ತದ. ಬ್ರಹ್ಮರಂಧ್ರದಲ್ಲಿ ಚಿತ್ತವನ್ನಿಟ್ಟು ಪ್ರಾಣ ಬಿಡುವವರು ಬ್ರಹ್ಮಲೋಕಕ್ಕೆ ಹೋಗ್ತಾರ. ಅವ್ರು ಸೀದಾ ಬ್ರಹ್ಮಲೋಕನೇ ಪ್ರಾಪ್ತಿ. ಪಾಪಿಗಳು ಯಾವುದರಲ್ಲಿಯೂ ಚಿತ್ತವಿಲ್ಲದೆ ಸ್ಮೃತಿಗೆಟ್ಟು ಅಧೋಲೋಕವಾದ ಯಮಲೋಕಕ್ಕೆ ತೆರಳುತ್ತಾರೆ. ಅವ್ರು ಏನ್ ಚಿತ್ತನೇ ಇಲ್ಲ, ಯಾವುದ್ರಲ್ಲಿ ಸ್ಥಿತಿ ಇಲ್ಲ ಅಂತ. ಈಗಾಗಲೇ ಹೇಳಿದೆವು, ಅದೇನ್ ನಿರ್ಗತಿಕರಂತ ಏನಿಲ್ಲದವನು ಮುನ್ಸಿಪಾಲಿಟಿಗೆ ಹೋದಂಗೆ. ಅವರು ಯಮಲೋಕಕ್ಕೆ ತೆರಳುತ್ತಾರೆ. ಆದರೆ ಮುಮುಕ್ಷುವಿಗೂ ಅಭ್ಯಾಸಿಗೂ ಅನುಭವಿಗೂ ಪ್ರಾಣವನ್ನ ತ್ಯಾಗ ಮಾಡುವ ಸಮಯದಲ್ಲಿ ಒಂದು ನಿಯಮ ಉಂಟು ಅಂತ ಹೇಳಿದಂಗಾಯ್ತು ನೋಡಮ್ಮೀಗ. ಆದರೆ ಬ್ರಹ್ಮವೆತ್ತನಾದ ಆರೂಢನಿಗೆ ಅವನ ಯಾವ ವಿಧಿಯೂ ಇಲ್ಲ, ನಿಯಮವೂ ಇಲ್ಲ. ಯಾಕಿಲ್ರಿ ಅಂದ್ರೆ ಆರೂಢನಿಗೆ ಲೋಕಕ್ಕ ಹೋಗ್ಬೇಕಂತಿಲ್ಲ, ಆ ಲೋಕದಿಂದ ಮತ್ತೆ ಬರಬೇಕಂತಿಲ್ಲ. ಗಮನದ ವಿಚಾರವಿಲ್ಲ, ಆಗಮನದ ವಿಚಾರವಿಲ್ಲ. ಪಡಿಬೇಕನ್ನುವುದಿಲ್ಲ, ಬಿಡಬೇಕು ಅನ್ನೋದಿಲ್ಲ. ಆ ಕಾರಣ ಅವನ ಬುದ್ಧಿಯು ಬ್ರಹ್ಮಾಕಾರವಾಗಿರುತ್ತದೆ.
ಬುದ್ಧಿ ಬ್ರಹ್ಮಾಕಾರ ಬ್ರಹ್ಮಾನಂದವಾಗ್ಯದಂತ. ಅವನ ಚಿತ್ತವು ಶರೀರದ ಮೇಲೆ ಆಗಲಿ ಪ್ರಾಣದ ಮೇಲೆ ಆಗಲಿ ಇರುವುದಿಲ್ಲ. ಅವನ ಸ್ಮರಣೆ ದೇಹದ ಮೇಲೆ ಇಲ್ಲ, ಪ್ರಾಣದ ಮೇಲೆ ಇಲ್ಲ ಅಂದಾಗ ಆ ಚಿತ್ತವು ಎಲ್ಲಿದೆ ಅಂದ್ರೆ ಬ್ರಹ್ಮಾಕಾರವಾಗಿದೆ ಅಂತ ಅರ್ಥ ಆಗುತ್ತೆ. ಆವಾಗ ಆಕಾಶದಂತೆ ವ್ಯಾಪಕವಾಗಿರುತ್ತದೆ. ಬ್ರಹ್ಮಾಕಾರ ನಮ್ಮ ಆಕಾಶದಂತೆ ವ್ಯಾಪಕವಾಗಿರುತ್ತೆ. ಅದು 14 ಲೋಕ ತನ್ನ ಸ್ವರೂಪವೇ ಆತನ ಶಕ್ತಿಯಲ್ಲಿ ನಿಂತಾಗ ಆತ ಯಾವ ಸ್ವರ್ಗಲೋಕ, ಯಾವ ಬ್ರಹ್ಮಲೋಕ, ಯಾವ ಕೈಲಾಸ ಲೋಕ ಎಲ್ಲರಲ್ಲಿಯೂ ನಾನೇ ಪರಿಪೂರ್ಣವಾಗಿದ್ದೇನೆ ಅಂತ ತಿಳಿದಂತ ಆರೂಢನಿಗೆ ಆಕಾಶಕ್ಕೆ ಗಮನವಿಲ್ಲದಂತೆ. ಆಕಾಶ ಹೋಗೋದಿಲ್ಲೋ ಬರೋದಿಲ್ಲ, ಅದು ಸ್ಥಿರವಾಗ್ಯದ ನೋಡಮ್ಮ. ಗಾಳಿ ಅಸ್ಥಿರ ಅದ, ಗಾಳಿ ಅದೇ ಪಂಚಮಹಾಭೂತದಲ್ಲಿ ಅಸ್ಥಿರವಾದದ್ದು. ಇದು ಹೋಗ್ತದ, ಇದು ಬರ್ತದ. ಆದ್ರೆ ಆಕಾಶ ತತ್ವ ಏನಂದ್ರೆ ಅದು ಅಚಲವಾಗಿರ್ತಕ್ಕಂಥ, ಒಂದೇ ಕಡೆ ಸ್ಥಿರವಾಗಿರೋದು ಅದು. ಅದರಂತೆ ಆಕಾಶಕ್ಕೆ ಗಮನವಿಲ್ಲದಂತೆ ಆರೂಢನಿಗೆ ಉತ್ತರ ಲೋಕದ ಗಮನವಿರುವುದಿಲ್ಲ. ಹೋಗ್ಬೇಕು ಅನ್ನೋದಿಲ್ಲ, ಪಡಿಬೇಕಂತ ಇದ್ರೆ ಹೋಗ್ಬೇಕಾಗ್ತದೆ. ಏನು ಪಡೆಯೋದಿಲ್ಲ ಅಂದ್ಮೇಲೆ ಯಾಕೆ ತಿರುಗಾಡ್ತಾರ? ರಾಯಚೂರಲ್ಲಿ ಎಷ್ಟೋ ಜನ ಮನೆ ಕುಂತವ್ರು ಇರ್ತಾರ, ಹೊರಗೆ ತಿರುಗಾಡೋರು ಇರ್ತಾರ. ಅವ್ರು ಹೊರಗೆ ಹೋದವ್ನ ಯಾಕೆ ಬಂದ್ರಿ ಅಂತ ಕೇಳಿದ್ರೆ ಏನೋ ಒಂದು ಕಾರಣ ಇರ್ತಾರ. ಇದು ತಗೋಬೇಕಾಯ್ತು, ಇದು ತಗೋಬೇಕಾಯ್ತು ಅಂತ ಅಂದಾಗ ಹೊರಗೆ ಹೋಗ್ತಾರಲ್ರಿ. ಮನೆ ಕುಂತವ್ರು ಯಾಕೆ ಇಲ್ಲಿ ಕುಂತಾರಂದ್ರೆ ಮತ್ತೇನಿಲ್ರಿ, ಹೋಗೋದಿಲ್ಲ ಬರೋದಿಲ್ಲ, ಏನ್ ತರೋದಿಲ್ಲ, ಏನಿಲ್ಲ, ಎಲ್ಲಾ ಇದೆ, ಅದಕ್ಕಾಗಿ ಹೊರಗೆ ಹೋಗಿಲ್ಲ ಅಂತಾರ ಅವ್ರು. ಈ ಪ್ರಕಾರವಾಗಿ ಬ್ರಹ್ಮಜ್ಞಾನಿಗೆ ಹೋಗೋದಿಲ್ಲ, ಅವನೇನು ಪಡೆಯೋದಿಲ್ಲ. ಜಗತ್ತಿನಲ್ಲಿ ಏನನ್ನು ಪಡಿಬೇಕಾಯ್ತು ಅದು ಪಡೆದು ಆರಾಮಾಗಿದ್ದಾನ ಅವನು. ಆತನು ಶರೀರ ಸಹಿತನಾಗಿದ್ದರೂ ರಹಿತನಾಗಿದ್ದರೂ ಮುಕ್ತನೇ ಆಗಿರುತ್ತಾನೆ. ಸತ್ತಾಗ ಮುಕ್ತ ಅಲ್ರ ಅವನು ಆರೂಢ, ಇರುವಾಗನೇ ಮುಕ್ತ. ಶರೀರ ಇದ್ದಾಗನು ಮುಕ್ತನೇ, ಶರೀರ ಬಿಟ್ಟಾಗನು ಮುಕ್ತನೇ. ಆ ಕಾರಣ ಸತ್ತ ಮೇಲೆ ಮುಕ್ತನ ಆಗ್ಬೇಕು ಅನ್ನೋರಿಗೆ ಈ ತರ ನಿಯಮಗಳಾವ. ಇರುವಾಗ ಮುಕ್ತನಾದೇನು ಎಂಬುವನಿಗೆ ಯಾವ ನಿಯಮಗಳಿಲ್ಲ ಅಂತ. ಆ ಕಾರಣ ಆ ಮುಕ್ತನ ಶರೀರದ ಪ್ರಾರಬ್ಧ ಕರ್ಮವು ತೀರಿದ ನಂತರ ಆ ಶರೀರವು ಎಲ್ಲಿ ಬಿದ್ದು ಹೋದರೂ ಅಡ್ಡಿ ಇಲ್ಲ ಅಂದ್ರು. ಅಕ್ಕಾದಲ್ಲಿ ಬೆಳ್ರ ಶರೀರ ಅಂದರೆ ಆತನು ಅರಿತಾದರೂ ಪ್ರಾಣ ಬಿಡಲಿ, ಅರಿಯದೇ ಪ್ರಾಣ ಬಿಡಲಿ, ಸ್ಮೃತಿಯಿಂದಲೇ ಪ್ರಾಣ ಬಿಡಲಿ, ಈ ಸ್ಮೃತಿಯಿಂದಲೇ ಪ್ರಾಣ ಬಿಡಲಿ, ತನ್ನ ಸ್ವರೂಪಕ್ಕೆ ತನ್ನ ಸ್ಥಿತಿಯೇ ಹಾನಿಯಾಗೋದಿಲ್ಲ. ನನ್ನ ಸ್ವರೂಪಕ್ಕೆ ಸ್ವಲ್ಪ ಆದ್ರೂ ಧಕ್ಕೆ ಆಗ್ಲಂಗಿರ್ತಾನ ಅವನ್ ಜ್ಞಾನಿ. ಪ್ರಾಣ ದೇಹ ಯಾವ್ದು ಲಕ್ಷ್ಯ ಇರಂಗಿಲ್ಲ ಅಂತ ಅವ್ರಿಗೆ. ಆ ಕಾರಣ ಪುಣ್ಯಕ್ಷೇತ್ರವಾದ ಕಾಶಿಯಲ್ಲೇ ಆಗಲಿ ಅಥವಾ ಚಾಂಡಾಲ ಅಂದ್ರೆ ಹೊಲಿಗೇರಿಯಲ್ಲಿ ಆಗಲಿ, ತಿಳಿವಿನಿಂದಾಗಲಿ ಮರಿವಿಂದಾಗಲಿ ಹೇಗಾದರೂ ಸರಿಯೇ ಎಲ್ಲಿ ಶರೀರ ಬಿಟ್ಟರೂ ಆ ಆರೂಢನು ಮುಕ್ತನೇ ಇರುತ್ತಾನೆಂದ್ರು. ಎಲ್ಲೇನೆ ಬಿಟ್ಟು ಯಾವ ಜಾಗದ ಸುಡುಗಾಡದ ದೇಹ ಬಿಟ್ರು ಅಷ್ಟೇ, ಕಾಶಿ ಪುಣ್ಯಕ್ಷೇತ್ರದಲ್ಲಿ ಬಿಟ್ರೆ ಅಷ್ಟೇ ಅಂತ.
ಯಾಕಂದ್ರೆ ಶರೀರ ಇರುವಾಗನೇ ಆತ ಬಿಟ್ಟಾನ. ಅಂದಾಗ ಶರೀರ ಬಿಡೋದ್ರೊಳಗೆ ನಿಯಮನೇ ಆದ್ರಿ. ಹಾಗಾಗಿ ಕರ್ಮ ಉಪಾಸಕರ ಪ್ರಾಣ ತ್ಯಾಗ ವಿಧಿಯಂತೆ ಕರ್ಮ ಮತ್ತು ಉಪಾಸಕರು ಪ್ರಾಣವನ್ನ ಬಿಡುವಾಗ ಅವರಿಗೆ ವಿಧಿಗಳಾವ. ಅವರಿಗೆ ಇದ್ದಂತ ವಿಧಿಗಳು ನಿಯಮಗಳು ಬ್ರಹ್ಮಜ್ಞಾನಿಗೆ ಇರುವುದಿಲ್ಲ ಎಂಬ ಭಾವ ಅಂದ್ರೆ. ಅದಕ್ಕೆ ಚಂದ್ರನಾಡಿಯು ಬಿಡದೆ ಹಿಡಿದು ಮೋಕ್ಷ ಇಚ್ಛೆ ಅರವಿಂದ ಸುಖನಾಡಿಯಂ ಹಿಡಿಯುತ್ತಾ ಅಭ್ಯಾಸಿ ಯಜರಂಧ್ರದಿ ಅನುಭವಿಯು ಪ್ರಾಣಗಳ ನೀಗುತ್ತೀಯರಂ ಅಂತ್ಯಕಾಲದಲ್ಲಿ. ಅದೇ ಚಂದ್ರನಾಡಿ, ಸೂರ್ಯನಾಡಿ, ಬ್ರಹ್ಮನಾಂತ ನಾಡಿ. ಇವರು ಅಭ್ಯಾಸಕರಿಗೆ ಇವು ಅಲ್ಲಿ ಲಕ್ಷ್ಯ ಇರ್ತಾವ. ಎಂದಿಗೂ ಸ್ಮೃತಿ ತಪ್ಪದೆಯ ಆರುಡನಿಗೆ ಎಂದು ತನ್ನ ನಿಜವಾದ ಸ್ವರೂಪ ವಿಸ್ಮೃತಿನೇ ಆಗಲಾರದಂತ ಆರೂಢಗ ಯಾವ ಕಾಲದಲ್ಲಿ ನಾ ಬ್ರಹ್ಮನಿಂತ ತಿಳಿದಂತ ಮಹಾತ್ಮ ಜ್ಞಾನಿಗೆ ಎಂದಿಗೂ ವಿಧಿ ಇಲ್ಲ. ಇವ್ರು ಹೇಳ್ತಾರೆ ವಿಧಿ ಸಂಸ್ಕಾರ ಮಾಡ್ಬೇಕು, ನಮ್ಮ ಧರ್ಮದಂಗ ಮಾಡಿದ್ರು, ಹಿಂದೂ ಸಂಪ್ರದಾಯ ಅಂತ ಸಂಸ್ಕಾರ, ಆ ಸಂಸ್ಕಾರ, ಈ ಸಂಸ್ಕಾರ ಬಹಳ ಜನ ಸಂಸ್ಕಾರ ಅವನ ಜಗತ್ತಿನಲ್ಲಿ. ಆದ್ರೆ ಇಲ್ಲಿ ಶಾಸ್ತ್ರದಾಗ ನಾವ್ ಯಾವಾಗ ಆರೂಢ ಸ್ಥಿತಿ ಯಾರ ಅವರು ಜೀವನ್ಮುಕ್ತ ಅಂದಾಗ ಅವ್ನು ಹಿಂಗೇ ಸಂಸ್ಕಾರ, ಹಿಂಗೇ ವಿಧಿ ನಿಯಮ ಅಂತಾನೆ ಇಲ್ಲ ಅವ್ರಿಗೆ. ಆ ಕಾರಣ ಕಾಶಿಯಲ್ಲಿ ಚಾಂಡಾಲ ಮಂದಿರದಲ್ಲಾದರೂ ಸ್ಮೃತಿ ತಪ್ಪಿ ದೇಹ ಬಿಟ್ಟರು. ನಿದ್ದೆ ಎಚ್ಚರಿಲ್ದಂಗ ಅವರು ಯಾವ್ದು ಎಚ್ಚರಿಲ್ದಾಗ ದೇಹ ಬಿಟ್ರು ಆತ ಮುಕ್ತನಹನು, ಆತ ಜ್ಞಾನಿ ಅಂತ ಹೇಳಿದ್ರು ನೋಡ್ರಿ. ಕಾರಣ ಈ ಒಂದು ಶ್ಲೋಕದಲ್ಲಿ ಮುಮುಕ್ಷು ಅಭ್ಯಾಸಿ ಅನುಭವಿ ಆರೂಢರಿಗೆ ಪ್ರಾಣತ್ಯಾಗ ವಿಧಿಗಳನ್ನು ತಿಳಿಸಿದ್ರು ನೋಡ್ರಿ. ಆರೂಢನಿಗೆ ಪ್ರಾಣ ತ್ಯಾಗದಲ್ಲಿ ಹೇಗೆ, ಅನುಭವಿಗೆ ಹೇಗೆ, ಅಭ್ಯಾಸಿ ಹೇಗೆ, ಮುಮುಕ್ಷಿ ಹೇಗೆ ಅಂತ ಹೇಳಿದ್ರು. ಆರೂಢನಾದ ಜ್ಞಾನಿಗೆ ಲೋಕಾಂತರ ಗಮನವಿಲ್ಲಂತಲೂ ತಿಳಿಸಿದರು. ಮತ್ತು ಜ್ಞಾನಿಗಳಿಗೆ ಲೋಕಾಂತರ ಗಮನವಿಲ್ಲವೆಂದ ಮೇಲೆ ಆ ಮುಕ್ತಿ ಸುಖವು ಈಹದಲ್ಲಿಯೇ ಅವರ ಅನುಭವಕ್ಕೆ ಹೇಗೆ ಬರುತ್ತದೆ? ಮತ್ತೆ ಪ್ರಶ್ನೆ ನೋಡ್ರಿ. ಹೋಗೋದಿಲ್ಲ ಬರೋದಿಲ್ಲ ಅಂದ್ರೆ ಬ್ರಹ್ಮಲೋಕದ ಸುಖ, ಸ್ವರ್ಗಲೋಕದ ಸುಖ ಓದರಿಗೆ ಬರ್ತದ. ಇನ್ನು ಬ್ರಹ್ಮಜ್ಞಾನಿ ಹೋಗೋದಿಲ್ಲ ಬರೋದಿಲ್ಲ ಅಂದ್ಮೇಲೆ ಆ ಲೋಕದ ಸುಖ ಇವ್ರ ಅನುಭವಕ್ಕೆ ಹೆಂಗ್ ಬರ್ತದ ಅಂತ ಪ್ರಶ್ನೆ ನೋಡ್ರಿ. ಈ ಪ್ರಶ್ನೆಗೆ 115ನೇ ಶ್ಲೋಕದಲ್ಲಿ ಉಪದೇಶವನ್ನು ಮಾಡ್ತಾರ. ಹೇಗೆ ಅಂದ್ರೆ ಜ್ಞಾನದ ಫಲವಾದ ಮುಕ್ತಿ ಸುಖವು ಅಪರೋಕ್ಷವಾಗಿರುತ್ತದೆ. ಕರ್ಮಿಗಳ ಫಲವಾದ ಸುಖವು ಅನಿತ್ಯ ಅಪರೋಕ್ಷವಾಗಿರುತ್ತದೆ ಎಂಬ ಉತ್ತರವನ್ನ ಮುಂದಿನ ವೃತ್ತ ಅಂದ್ರೆ ಶ್ಲೋಕದಲ್ಲಿ ಹೇಳುವರು ಅಂತ ಇಲ್ಲಿ ಉಪದೇಶವನ್ನು ಮಾಡ್ತಾರಮ್ಮ. ಮತ್ತೆ ನಾಳೆಗೆ ಮಾಡೋಣಮ್ಮ ಉಳಿದದ್ದು. ಆಯ್ತು ಆಯ್ತು. ಇನ್ನೊಂದು 5-6 ಶ್ಲೋಕ ಆದ್ರೆ ಇದು ಕೊನೆ ನೋಡ್ರಿ ಎಂತೆಂತ ಪ್ರಶ್ನೆ ಅವ. ಇದಕ್ಕ ಏನಂತ ಹೇಳಿದ್ರೆ ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟವೆನ್ನುಂಟೆ ಅಂದ್ರು. ಅದಕ್ಕ ಸದ್ಗುರುಗಳ ಉಪದೇಶ ಅನ್ನುವಂಥದ್ದು, ಮಹಾತ್ಮರ ಉಪದೇಶ ಅನ್ನುವಂಥದ್ದು ನಮಗೆ ಕ್ರಮವಾಗಿ
ಹಲೋ